ಅಭಿಪ್ರಾಯ. ಬ್ರೀಫಾಗಿ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಹೇಳಿ ಸರ್. ಮರ್ಡರ್ ಕೇಸ್ ಏನು ಅಂತಲ್ಲ, ಏನು ಅಂತ. ಅದು ಸೌಜನ್ಯ ಅನ್ನೋಳು, ಅವಳು ಸೆಕೆಂಡ್ PUC ಓದ್ತಿರ್ತಕ್ಕಂಥ 17 ವರ್ಷದ ಹುಡುಗಿ. ಅದೇ ಮಂಜುನಾಥ ಕಾಲೇಜಲ್ಲಿ, PU ಕಾಲೇಜಲ್ಲಿ, ಅಲ್ಲಿ ಉಜಿರೆಯಲ್ಲಿ ಓದ್ತಾ ಇದ್ಲಂತ. ಸೊ ಅವಳದು ರೆಗ್ಯುಲರ್ ಟೈಮಿಂಗ್ಸು ಮಧ್ಯಾಹ್ನ 1 ಗಂಟೆ ತನಕ ಮಾತ್ರ ಇರ್ತಿತ್ತು ಕ್ಲಾಸಲ್ಲಿ. ಅಲ್ಲಿಂದ ಬಂದು ಧರ್ಮಸ್ಥಳದ ಸ್ನಾನಘಟ್ಟ ಇದೆಯಲ್ಲ, ನೇತ್ರಾವತಿ ಸ್ನಾನಘಟ್ಟ, ಅಲ್ಲೇ ಬಸ್ ಸ್ಟಾಪ್ ಇರೋದು, ಬೇರೆ ಎಲ್ಲೂ ಬಸ್ ಸ್ಟಾಪ್ ಇಲ್ಲ. ಕೆಲವರು ಹೇಳ್ತಾರೆ, ಇವರೆಲ್ಲ ನನಗೆ ಗೊತ್ತಿರೋಗೆ ನನ್ನ ಇನ್ವೆಸ್ಟಿಗೇಷನಲ್ಲಿ ಕನ್ಫರ್ಮ್ ಆಗಿದ್ದ ವಿಚಾರ ಹೇಳ್ತೇನೆ. ಅಲ್ಲಿ ಬಂದು ಇಳಿದುಬಿಟ್ಟು ಅಲ್ಲಿಂದ ಪಾಂಗಳ ಅಂತ ಹೇಳಿ ಹುಡುಗಿಯ ಮನೆಯ ಏರಿಯಾ, ಅಲ್ಲಿ ಒಂದು 3-4 ಮನೆ ಇದೆ ಅಷ್ಟೇ, ಅಲ್ಲಿಗೆ ನಡ್ಕೊಂಡು ಬರ್ತಾಳೆ. ಈಗ ಹುಡುಗಿ ಅಲ್ಲಿ ಇಳಿದುಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ಲು. ಆ ದಿನ ಅವಳಿಗೆ ಸ್ಪೆಷಲ್ ಕ್ಲಾಸ್ ಏನಾಯಿತು, ಆ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿದ್ಲು. ಆಗ 4 ಗಂಟೆಗೆ ಅವಳಲ್ಲಿ ಗಾಟ್ ಡೌನ್ ಬೈ ದಿ ಬಸ್. ಅಲ್ಲಿ ಇಳಿದ್ಬಿಟ್ಟು ಅಲ್ಲಿ ನಡ್ಕೊಂಡು ಹೋಗ್ತಾಳೆ. ಅಲ್ಲಿಯೇ ಬಸ್ ಸ್ಟಾಪ್ ಹತ್ರನೇ ಅವಳ ಎದುರಿಗೇ ಅವಳದು ಚಿಕ್ಕಪ್ಪ ವಿಠಲ್ಗೌಡ ಮಾವ ಒಂದು ಹೋಟ್ಲಿದೆ, ಸ್ಮಾಲ್ ಹೋಟೆಲ್, ಪಕ್ಕ ಅಂಗಡಿಗಳೆಲ್ಲ ಇದೆ. ಅಂಗಡಿಯಿಂದ ಅಲ್ಲಿ ಮೆಟ್ಲ ನಿಂತ್ಕೊಂಡು ವಿಶ್ ಮಾಡ್ತಾನೆ ಅವಳಿಗೆ. ಇದು ಬಂದಿದ್ದಾಳೆ ಅನ್ನೋದಕ್ಕೆ ಒಂದು ಇದು ಕನ್ಫರ್ಮೇಷನ್ ಅವನಿಗೆ. ಚಿಕ್ಕಪ್ಪ ಅಂದರೆ ಅಲ್ಲ, ಅವಳಿಗೆ ಮಾವ ಅವ್ರ ತಾಯಿಯ ತಮ್ಮ. ಆಮೇಲೆ ನಂತರ ಅಲ್ಲಿ ಇಳಿದ್ಬಿಟ್ಟು ಅವಳು, ಬೈ ದಟ್ ಟೈಮ್ ಇಟ್ ವಾಸ್ ಎ ರೈನಿ ಡೇ, ಡ್ರಿಸ್ಲಿಂಗ್ ಇರುತ್ತೆ, ಯಾವಾಗಲೂ ಮಳೆ ಇರುತ್ತೆ. ಅವಳು ಗಾಟ್ ಒಂದು ಅಂಬ್ರೆಲಾ ಆಲ್ಸೋ. ಬೆಳಗ್ಗೆ ಹೋಗೋಗ್ಲೂ ಮಳೆ ಇದ್ದದ್ದರಿಂದ ಅಂಬ್ರೆಲಾ ನಾರ್ಮಲಿ ಕ್ಯಾರಿ ಮಾಡ್ತಾರೆ. ಸ್ನಾನಘಟ್ಟ ಬಿಟ್ಟು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಇದು ಬರುತ್ತೆ, ಯಾವುದು ಒಂದು ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಲೆಫ್ಟ್ ಸೈಡ್ ಬರುತ್ತೆ. ಅಲ್ಲಿ ಒಬ್ಬ ವಾಚ್ಮೆನ್ ಬರುತ್ತೆ, ಜನಾರ್ದನ್ ಐ ಥಿಂಕ್. ವಾಚ್ಮೆನ್ ಟವರ್ ಇದೆ ಅಲ್ಲಿ ಒಳಗಡೆ, ಕಾಂಪೌಂಡ್ ಒಳಗಡೆ ಇದೆ. ಅವನ ಡ್ಯೂಟಿ ಏನು ಅಂತ ಹೇಳಿದ್ರೆ ಒಳಗಡೆ ಬರುವವರನ್ನು ರೆಸ್ಟ್ರಿಕ್ಟ್ ಮಾಡೋದು ಮತ್ತು ಅದ್ರ ಮೇಲೆ ಒಂದು ಕಣ್ಣಿಡೋದು ಅಷ್ಟೇ ಇದೆ. ರೋಡ್ ಬಗ್ಗೆ ಅಲ್ಲಿ ಜನವಸತಿ, ಜನಸಂಚಾರ ಅತ್ಯಂತ ವಿರಳ ಆಗಿರೋದ್ರಿಂದ ಅದ್ರ ಬಗ್ಗೆ ಲೇಸಿನೆಸ್ಸು ಅವನಿಗೆ ಬಂದಿರುತ್ತೆ, ಜನಗಳು ಯಾರು ಓಡಾಡಿದ್ರು ಏನೋ ತಿಳ್ಕೊಳ್ಳಿಕ್ಕೆ. ಆಮೇಲೆ ಆ ಹುಡುಗಿ ಓಡಾಡೋದು ಮಾತ್ರ ಗೊತ್ತಿರುತ್ತೆ, ಯೂಶ್ವಲಿ ಎವ್ರಿಡೇ ಓಡಾಡೋದ್ರಿಂದ ಗೊತ್ತಿರುತ್ತೆ. ಅವಳು ಅಂಕಲ್ ಅಂತ ವಿಶ್ ಮಾಡೋದು ಹ್ಯಾಬಿಟ್ ಇದೆ. ಅಂಕಲ್ ಅಂತ ಹಿಂಗೆ ಕೈ ಅಂದು ಹೋಗ್ತಾಳೆ, ಅವನು ವಿಶ್ ಮಾಡ್ತಾನೆ ಅಷ್ಟೇ. ಹೋಗ್ತಾಳೆ, ಹೋಗಿ ಅಲ್ಲಿಂದ ನೋಡಿ ಅವಳು ಬ್ಯಾಡ್ ಲಕ್ ಅನ್ನೋದಕ್ಕೆ ಕಾರಣ ಎಷ್ಟಿದೆ ಅಂತ ಹೇಳಿದರೆ, ಈ ಪಾಂಗಳ ಅವಳು ಮನೇನು ಆ ಕಡೆ ಎಂಡಿಂದ ಅಷ್ಟೇ ದೂರ ಇದೆ, ಹೆಚ್ಚು ಕಮ್ಮಿ. ಸ್ವಲ್ಪ ಒಂದು 5-10 ಮಿನಿಟ್ಸ್ ಆಗಿದ್ದರೆ ಶಿ ಕುಡ್ ಹ್ಯಾವ್ ರೀಚ್ಡ್ ಅವರ್ ಹೋಮ್ ಸಕ್ಸಸ್ಫುಲಿ. ಇಲ್ಲಿ ಕ್ರಾಸ್ ಆಗುವಾಗಲೂ ಸಹ ಅವನಿದ್ದಾನೆ. ಈ ಪ್ಲೇಸ್, ಅಫೆನ್ಸ್ ಆಗೋ ಪ್ಲೇಸ್ ಹೆಂಗಿದೆ ಅಂದರೆ ಅದಾದಮೇಲೆ ಬರುತ್ತೆ, ಮಧ್ಯದಲ್ಲಿ ಬರುತ್ತೆ. ಮಧ್ಯದಲ್ಲಿ ಬಂದಾಗ ಅಲ್ಲಿ ಏನಾಗುತ್ತೆ, ಇವಳು ಹೋಗುವಾಗ ಈಗ ಇವಳು ಎಡಗಡೆಗೆ ನಡ್ಕೊಂಡೇ ಹೋಗ್ತಾಳೆ. ಅವನು ಸಹ ಆ ಕಡೆಯಿಂದ ಎದುರುಗಡೆ ಬರುವ ವ್ಯಕ್ತಿ ಬಲಗಡೆನೇ ಬರ್ತಾನೆ, ಅವನು ಎಡಕ್ಕೆ ಬರಲ್ಲ, ಲಾರಿ ಕಡೆಯದು ಅವನು ಬರಲ್ಲ. ಬೆಟರ್ ರೋಡ್, ಬೆಟರ್ ಫುಟ್ಪಾತ್ ಅಂತ ಆ ಕಡೆಯಿಂದನೇ ಬರ್ತಾನೆ. ಬರುವಾಗ ಅಲ್ಲಿ ಇವಳು ಒಬ್ಬಳೇ ಛತ್ರಿ ಹಿಡ್ಕೊಂಡು ಬರ್ತಿರ್ತಾಳೆ. ಹತ್ತಿರ ಬಂದಾಗ ಈ ಡೆವಲಪ್ಡ್ ಸರ್ಟನ್ ಐಡಿಯಾಸ್, ಅದನ್ನು ಮಹಾಬಲಿ ಶೆಟ್ಟಿ ಅವರು ತಿಳಿಸ್ತಾರೆ, ಅವರು ರಿಪೋರ್ಟಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಅವನ ಸ್ಟೇಟ್ಮೆಂಟಲ್ಲೂ ಸಹ ಬಂದಿದೆ. ಅವನಿಗೆ ಒಂದು ಅಲ್ಲಿಗೆ ಆಮೇಲೆ ಬರ್ತೇನೆ, ಅವಳನ್ನು ನೋಡ್ತಾನೆ, ಆಮೇಲೆ ಅವಳಿಗೆ ಕರೀತಾನೆ, ಹೆಸರು ಕೇಳ್ತಾನೆ, ಅದು ಕೇಳಿ ಆಮೇಲೆ ಕರೀತಾನೆ. ಅದು ತನಿಖೆಯಲ್ಲಿ ಗೊತ್ತಾದ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.